ಮಹದಾಯಿ ಯೋಜನೆಗೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಖ್ಯಾತೆ ತೆಗೆದಿರುವಂತಹ ವಿಚಾರ ರಾಜ್ಯ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಗೋವಾ ಸಿಎಂ ಮೆಂಟಲ್ ಬ್ಯಾಲೆನ್ಸ್ ಅನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗೋವಾ ಸಿಎಂ ಹೇಳಿಕೆ ಆಕ್ರೋಶ ಮೂಡಿಸ್ತಾ ಇದೆ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಹೇಳಿದ್ರೆ ಕೇಂದ್ರ ಸರ್ಕಾರ ಅನುಮತಿ ನೀಡಲೇಬೇಕು ಅಂತ ಹೇಳಿ ಸಚಿವರು ಆಗ್ರಹವನ್ನ ಮಾಡಿದ್ದಾರೆ. ಮಲತಾಯಿ ಬಗ್ಗೆ ಕೇಂದ್ರ ಸರ್ಕಾರದಿಂದಲೇ ಮಲತಾಯಿ ಧೋರಣೆ ಆಗ್ತಾ ಇದೆ, ನಮ್ಮ ಸಂಸದರು ಬಾಯಿ ಬಿಟ್ಟಿಲ್ಲ ಯಾಕೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಹದಾಯಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪ್ರಮೋದ್ ಸಾವಂತ್ ಅಲ್ಲಿನ ವಿಧಾನಸಭೆಯಲ್ಲಿ ಗೋವಾ ವಿಧಾನಸಭೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಏನ್ ಹೇಳಿದ್ರು ಅಂದ್ರೆ, ನನಗೆ ವೈಯಕ್ತಿಕವಾಗಿ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಭರವಸೆಯನ್ನ ಕೊಟ್ಟಿದ್ದಾರೆ. ಕೇಂದ್ರದ ಪರಿಸರ ಹಾಗೆ ಅರಣ್ಯ ಖಾತೆಯ ಸಚಿವರು ಭೂಪೇಂದ್ರ ಯಾದವ್ ಅದೇನು ಅಂದ್ರೆ, ಮಹದಾಯಿ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿಯನ್ನ ನೀಡೋದಿಲ್ಲ, ಅರಣ್ಯ ಇಲಾಖೆ ಕ್ಲಿಯರೆನ್ಸ್ ಅನ್ನ ಕೊಡೋದಿಲ್ಲ ಅಂತ ಹೇಳಿ ನನಗೆ ಖುದ್ದಾಗಿ ಕೇಂದ್ರ ಪರಿಸರ ಖಾತೆಯ ಸಚಿವ ಭೂಪೇಂದ್ರ ಯಾದವ್ ಅವರೇ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಗೋವಾ ವಿಧಾನಸಭೆಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಪ್ರಮೋದ್ ಸಾವಂತ್. ಅವರ ಈ ಹೇಳಿಕೆಯೇ ಸದ್ಯ ಕರ್ನಾಟಕದ ಜನಪ್ರತಿನಿಧಿಗಳ ಆಕ್ರೋಶಕ್ಕೆ ಕಾರಣ ಆಗಿರೋದು. ಮಹದಾಯಿ ಯೋಜನೆಗಾಗಿ ಕಳೆದ ಎಷ್ಟೋ ದಶಕಗಳಿಂದ ಹೋರಾಟ ನಡೀತಾ ಇದೆ. ಮಹದಾಯಿಯ ನೀರನ್ನ ಹರಿಸಬೇಕು ಅಂತ ಹೇಳಿ ಎಷ್ಟೋ ಬಾರಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು, ಹೋರಾಟಗಳು ನಡೆದಿದ್ದಾವೆ. ಸದ್ಯ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯ ಮುಂದೆ ಈ ಯೋಜನೆ ಪೆಂಡಿಂಗ್ ಇದೆ, ಅವರು ಕ್ಲಿಯರೆನ್ಸ್ ಅನ್ನ ಕೊಡಬೇಕು. ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಕ್ಲಿಯರೆನ್ಸ್ಗಾಗಿ ಪ್ರಯತ್ನ ಪಡ್ತಾ ಇರುವಂತಹ ಸಂದರ್ಭದಲ್ಲಿ ಪಕ್ಕದ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ನನಗೆ ಕೇಂದ್ರ ಪರಿಸರ ಸಚಿವರಿಂದಾನೇ ಭರವಸೆ ಸಿಕ್ಕಿದೆ, ಕರ್ನಾಟಕಕ್ಕೆ ಕ್ಲಿಯರೆನ್ಸ್ ಸಿಗಲ್ಲ ಅಂತ ಹೇಳಿರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಗೋವಾ ಸಿಎಂ ಏನು ನಮ್ಮ ಮಹದಾಯಿ ವಿಚಾರದಲ್ಲಿ ಮಾತಾಡಿದ್ದಾರೆ, ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ. ಅವ್ರಿಗೆ ಫೆಡರಲ್ ಸ್ಟ್ರಕ್ಚರು ಅವ್ರಿಗೆ ಅರಿವಿಲ್ಲ, ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಅವ್ರಿಗೆ ಅರಿವಿಲ್ಲ. ಈಗಾಗಲೇ ಅವಾರ್ಡ್ ತೀರ್ಮಾನ ಆಗೋಗಿದೆ, ಟೆಂಡರ್ ಕರೆದಿದ್ದೀವಿ. ಬಿಜೆಪಿ ಗವರ್ಮೆಂಟ್ ಅಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಮತ್ತು ಎಂಪಿ, ಲೋಕಲ್ ಎಂಪಿ ಜೋಶಿ ಅವರು, ಈಗ ಸೆಂಟ್ರಲ್ ಮಿನಿಸ್ಟರ್, ಅವರು ಕೂಡ ಅವರೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ. ಟೆಂಡರ್ ಕರೆದಾಗಿದೆ, ಕೆಲಸನೂ ಶುರು ಮಾಡಬೇಕು. ಬರೀ ಫಾರೆಸ್ಟ್ ಅವ್ರದ್ದು ಸ್ವಲ್ಪ ಒಂದು ಕ್ಲಿಯರೆನ್ಸ್ ಬೇಕು ಅಂತಿತ್ತು, ಅವರು ನಮಗೆ ನೋಟಿಸ್ ಕೊಟ್ಟಿದ್ರು, ಎಲ್ಲೂ ಕೆಲಸ ಮಾಡಬೇಡಿ ಅಂತ ಹೇಳಿಲ್ಲ. ಆ ನೋಟಿಸ್ನ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಹಾಕಿರುವಂತ ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಂತ ನಮ್ದು ಏನೋ ಒಂದು ಕೆಲವು ನೋಯಿಂಗ್ಲಿ ಅನ್ನಂಗ್ಲಿ ಹಾಕಿದ್ರು, ಅದನ್ನ ವಿಡ್ರಾ ಮಾಡ್ತೀವಿ, ನಮ್ಮ ಕೆಲಸ ನಾವು ಶುರು ಮಾಡ್ತೀವಿ. ನಮ್ಮ ರಾಜ್ಯ ಹೇಳಿಕೆನ ಖಂಡನೀಯ, ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ. ನಾನು ನಮ್ಮೆಲ್ಲ ಸಂಸತ್ ಸದಸ್ಯರಿಗೆ ನಾನು ಭೇಟಿ ಮಾಡ್ತೀನಿ. ಇದು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ, ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರೋದೇ ತಪ್ಪು. 28 ಜನ ಎಂಪಿಗಳು ಇದ್ಕೊಂಡು, 12 ಜನ ರಾಜ್ಯಸಭಾ ಮೆಂಬರ್ ಇದ್ಕೊಂಡು ಕರ್ನಾಟಕ ರಾಜ್ಯದ ಪರವಾಗಿ ಒಗ್ಗಟ್ಟಿನಿಂದ ನಮ್ಮ ಗೌರವವನ್ನ ಉಳಿಸಿಕೊಳ್ಳಿಕ್ಕೆ ನೀವೆಲ್ಲ ಹೋರಾಟವನ್ನ ಮಾಡಬೇಕು. ಬರೀ ಒಂದು ಎಂಪಿಗೋಸ್ಕರ ನಮ್ಮ ಕರ್ನಾಟಕವನ್ನ ನಾವು ಮಾರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಿಮ್ಮ ಕೇಂದ್ರದ ಮಂತ್ರಿಗಳ ಮೇಲೆ ಮತ್ತು ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡವನ್ನ ಮಾಡಬೇಕು. ನಾನು ಕೂಡ ಕೇಂದ್ರದ ಜಲಸಂಪನ್ಮೂಲ ಮಂತ್ರಿಗಳಿಗೆ ಮತ್ತು ಪ್ರೈಮ್ ಮಿನಿಸ್ಟರ್ಗೆ ಈ ವಿಚಾರದಲ್ಲಿ ನಾನು ಪ್ರತ್ಯೇಕವಾಗಿ ಟೈಮ್ ಕೇಳ್ತೀನಿ. ಅವರೆಲ್ಲರೂ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಬರದೇ ಹೋಗ್ಲಿ, ಬಹುಶಃ ಎಲ್ಲರೂ ಬರ್ತಾರೆ ಅಂತ ನನಗೆ ನಂಬಿಕೆ ಇದೆ. ನಾನಂತೂ ಪ್ರಯತ್ನ ಮಾಡ್ತೀನಿ. ನಾನು ಕೆಲಸ ಮಾಡ್ಲಿಕ್ಕೆ ಏನ್ ಮಾಡಬೇಕು ವ್ಯವಸ್ಥೆ ಮಾಡ್ತೀನಿ. ಆಲ್ ಎಂಪೀಸ್ ಹೇಳ್ತಾ ಇದ್ದೀನಲ್ರಿ, ಆಲ್ ಎಂಪೀಸ್ ಫಸ್ಟ್ ಡೆಲ್ಲಿಲಿ ಹೋಗಿ ನಾನು ಮಾತಾಡ್ಕೊಂಡು ಟೈಮ್ ಫಿಕ್ಸ್ ಮಾಡಿ ಮೀಟ್ ಮಾಡ್ತೀನಿ. ಕೇಂದ್ರ ಸರ್ಕಾರ ಮಹದಾಯಿ ಬಗ್ಗೆ ಮಲದಾಯಿ ಧೋರಣೆ ತೋರಿಸ್ತಾನೆ ಇರ್ತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಯಾಕಂದರೆ ಗೋವಾದಲ್ಲಿ ಬಿಜೆಪಿ ಸರ್ಕಾರ ಇದೆ. ಆಮೇಲೆ ಕೇಂದ್ರ ಸರ್ಕಾರ ಇದುವರೆಗೂ ಕೂಡ ಮಹದಾಯಿ ವಿಚಾರದಲ್ಲಿ ಕರ್ನಾಟಕದ ನಮಗೇನು ನೀರು ಹಂಚಿಕೆ ಆಗಿದೆ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೂ ಕೂಡ ನಮಗೆ ಅನುಮತಿ ಕೊಡ್ತಾ ಇಲ್ಲ. ನಮ್ಮ ರಾಜ್ಯದಿಂದ 2019ರಲ್ಲಿ 25 ಜನ ಎಂಪಿಗಳು ಗೆದ್ದೋದ್ರು. ಮೊನ್ನೆ 2023ರಲ್ಲಿ 17 ಜನ ಬಿಜೆಪಿ ಎಂಪಿಗಳು, 2 JDS, ಒಟ್ಟು 19 ಜನ ಗೆದ್ದಿದ್ರು ಕೂಡ ಯಾರು ಕೂಡ ಮಹದಾಯಿ ಬಗ್ಗೆ ಆಗಲಿ ಅಥವಾ ನಮಗೆ GST ಅನುದಾನ ಸಮರ್ಪಕವಾಗಿ ಕೊಡದೇ ಇರೋದ್ರ ಬಗ್ಗೆ ಆಗಲಿ ಅಥವಾ ನಮ್ಮ ರಾಜ್ಯದ ನೆಲ, ಜಲ, ಭಾಷೆ ವಿಚಾರದಲ್ಲಿ ಯಾರು ಕೂಡ ಇವರು ಬಾಯಿ ಬಿಡ್ತಾ ಇಲ್ಲ.
ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ. ಗೋವಾ ಮುಖ್ಯಮಂತ್ರಿಗಳು ಹೇಳಿರುವಂಥ ಆ ಹೇಳಿಕೆ ನಿಜವಾಗಿಯೂ ಕರ್ನಾಟಕದ ಜನರ ಮನಸ್ಸಿನಲ್ಲಿ ಆಕ್ರೋಶ ಮೂಡಿದೆ. ಮಹದಾಯಿಗೆ ಅನುಮತಿ ಕೊಡೋದರಲ್ಲಿ ಕೇಂದ್ರ ಸರ್ಕಾರ ಏನು ವಿಳಂಬ ದ್ರೋಹ ಮಾಡ್ತಾ ಇದೆ, ಇದು ನಮ್ಮ ಫೆಡರಲ್ ವ್ಯವಸ್ಥೆಯನ್ನು ಅಶಕ್ತಗೊಳಿಸ್ತಕ್ಕಂಥ ಕ್ರಮ ಆಗಿದೆ. ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತೀನಿ, ಒತ್ತಾಯಿಸ್ತೀನಿ, ಅನ್ಯಾಯವನ್ನು ಮಾಡದೆ ತಕ್ಷಣ ಅನುಮತಿ ನೀಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.